ಕೃಷಿಯಲ್ಲಿ ಶ್ರದ್ಧೆ ಮತ್ತು ಆಸಕ್ತಿ ಇದ್ದರೆ ಸಣ್ಣ ತುಂಡು ಭೂಮಿಯಲ್ಲೂ ಕೂಡ ಯಶಸ್ಸನ್ನ ಸಾಧಿಸಬಹುದು ಅನ್ನೋದಕ್ಕೆ ಈ ವ್ಯಕ್ತಿ ಉದಾಹರಣೆ. ತನ್ನ ಮನೆಯ ಸುತ್ತಲೂ 1 ಇಂಚು ಜಾಗವನ್ನು ಖಾಲಿ ಬಿಡದೆ ಹೂವು ಹಣ್ಣು ತರಕಾರಿ ಬೆಳೆಸಿ ಸೈ ಎನಿಸಿಕೊಂಡಿರುವ ಜಯಕರ ಬಿ ಶೆಟ್ಟಿ. ಕಾಪು ತಾಲೂಕಿನ ಕಟಪಾಡಿ ಗ್ರಾಮದಲ್ಲಿರುವ ಜಯಕರ ಶೆಟ್ಟಿಯವರ ಮನೆಯ ವಾತಾವರಣವನ್ನೊಮ್ಮೆ ನೋಡಿದ್ರೆ ಎಂಥವರ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗದೇ ಇರಲ್ಲ. ಹೌದು ವೀಕ್ಷಕರೇ, ಮನೆಯ ಸುತ್ತಲೂ ಬಗೆ ಬಗೆಯ ಬಣ್ಣ ಬಣ್ಣದ ಹೂವುಗಳು, ತರಹೇವಾರಿ ಹಣ್ಣು ತರಕಾರಿ, ಆರೋಗ್ಯ ವೃದ್ಧಿಸುವ ಗಿಡೌಷಧಿ, ಹೀಗೆ ಮನುಷ್ಯನ ಆರೋಗ್ಯಕರ ಜೀವನಕ್ಕೆ ಬೇಕಾದ ಎಲ್ಲಾ ಹಣ್ಣು ಹೂವು ತರಕಾರಿ ನೈಸರ್ಗಿಕವಾಗಿ ಮನೆಯ ಬಳಿಯೇ ಸಿಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಮನೆ ಮಾಲೀಕ ಜಯಕರ ಬಿ ಶೆಟ್ಟಿ ಅವರ ಕೃಷಿ ಮೇಲಿನ ಅಪಾರ ಆಸಕ್ತಿ. ನಾವು ಇಲ್ಲಿ ಆ್ಯಕ್ಚುಲಿ ಊರಿನಲ್ಲಿ ಹೆಚ್ಚು ದಿನ ಸ್ವಲ್ಪ ಇರಲಿಲ್ಲ. 8-10 ವರ್ಷಕ್ಕೆ ನಾವು ಮುಂಬೈ ಮಹಾನಗರವನ್ನು ಸೇವಿಸಿ ಅಲ್ಲಿ ಶಾಲೆಯೆಲ್ಲ ಕಲಿತು ನಮ್ಮ ಜೀವನದ ಉದ್ಯೋಗವನ್ನು ಕಲಿತು ಅದರಲ್ಲಿ ಸ್ಕಾಲಿಗೆ ಹೋಗುವಲ್ಲಿ ಸ್ಕೌಟಿನ ಉತ್ತಮ ತರಬೇತಿಯನ್ನು ಪಡೆಯುವುದರಲ್ಲಿ ನಮಗೆ ಇದು ಫುಲ್ ಮಾರ್ಗದರ್ಶನವನ್ನು ಕೊಟ್ಟಿದೆ. ನಮಗೆ ಗಿಡಗಳನ್ನು ಹೇಗೆ ಬೆಳೆಸುವುದು, ಅದಕ್ಕೆ ಎಂಥ ಮಾಡಿ ಪೋಷಣೆ ಮಾಡಬೇಕು, ಅದರಲ್ಲಿ ನಾವು ಸ್ಕೌಟಿನಲ್ಲಿ ಮುಖ್ಯವಾಗಿ ಕಲಿತಿದ್ದೇವೆ. ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಮಾಡಿ ನಾವೇ ಸ್ವತಃ ಬೆಳೆಸಿ ನಾವೇ ಸ್ವತಃ ತಿನ್ನುವಾಗ ನಮಗೆ ಅದರ ರುಚಿ ಅದರ ಸ್ವಾದ ಎನಿಸ್ತದೆ. ಈಗಲೂ ಸಹ ಮಾಡ್ತಿದ್ದೇವೆ ಸ್ಕೌಟಿನದ್ದು. ಮತ್ತು ನಮಗೆ ಹೋದ ಸಲ ಕರ್ನಾಟಕದ ಮುಕ್ತ ಆಯುಕ್ತರಾದ BGR ಸಿಂಧೆ ಅವರು ಗೌರವ ಕಾಣಿಕೆಯನ್ನು ಕೊಟ್ಟು ಗೌರವಿಸಿದ್ದಾರೆ. ಜಯಕರ ಶೆಟ್ಟಿ ಅವರು ಬಾಲ್ಯದಲ್ಲೇ ಮುಂಬೈಗೆ ಹೋಗಿ ಅಲ್ಲೇ ಶಿಕ್ಷಣವನ್ನ ಪಡೆದುಕೊಂಡ್ರು. ಅಲ್ಲಿ ಸ್ಕೌಟ್ ಟೀಮ್ನಲ್ಲಿರುವಾಗಲೇ ಸಸಿಗಳನ್ನ ನೆಟ್ಟು ಪೋಷಿಸುವುದನ್ನ ಕಲಿತರು. ಬಾಲ್ಯದ ದಿನಗಳನ್ನ ಕಳೆದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅವರು ಯಾವುದೋ ಕಾರಣಕ್ಕೆ ಊರಿಗೆ ಮರಳಿದ್ರು. ಹೀಗೆ ಬಂದವರೇ ಮನೆಯ ಸುತ್ತ ಇದ್ದ ಖಾಲಿ ಜಾಗದಲ್ಲೇ ಗಿಡಗಳನ್ನ ಬೆಳೆಸುವ ಮೂಲಕ ಕೃಷಿ ಕಾಯಕವನ್ನೇ ಮುಂದುವರೆಸಿದ್ರು ಜಯಕರ ಶೆಟ್ರು. ಸಕ್ಕರೆಗಂಜು, ಪಪ್ಪಾಯಿ, ಬಿಂಬುಳಿ, ಚಿಕ್ಕು, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಹನುಮಂತ ಫಲ, ಅನಾನಸು, 3 ಥರದ ಅನಾನಸು ನಮ್ಮ ಹತ್ರ, ಮತ್ತು ತೆಂಗು, ಮತ್ತು ಅಡಿಕೆ, ಸುವರ್ಣಗಡ್ಡೆ, ಗೆಣಸು, ಮೆಣಸಿನಕಾಯಿದ್ದು, ಬಸಳೆಯದ್ದು 2 ಥರದ ಬಸಳೆಯದ್ದು, ಬೊಂಬಾಯಿ ಬಸಳೆ ಉಂಟು, ಒಂದು ಊರಿನ ಬಸಳೆ ಉಂಟು, 2 ಥರದ್ದು ಉಂಟು. ಮತ್ತು ಈಗ ಸಾಧಾರಣವಾಗಿ ನಮಗೆ ಕರಿಮೆಣಸು, ವೀಳ್ಯದೆಲೆ, ನೇರಳೆ ಹಣ್ಣು, ಹಲಸಿನ ಹಣ್ಣು, ದಿವಿಗೆ ಹಲಸು, ಹಾಗೆ ಇನ್ನೂ ಅನೇಕ ಥರದ ಗಿಡಗಳಿವೆ. ಮದ್ದಿನಲ್ಲಿ ನಮಗೆ ಇದು ಮಜ್ಜಿಗೆ ಸೊಪ್ಪು, ಸಂಬರ ಬಳ್ಳಿ, ಮತ್ತು ತುಂಬೆ ಸೊಪ್ಪು, ಹಲವೀರ, ಮತ್ತು ಹಂದೆಲಗ, ಹಾಗೆ ಹಲವು ಥರದ ಗಿಡಗಳು ನಮ್ಮಲ್ಲಿ ಉಂಟು. ಈಗ ನಾವು ಊರಿಗೆ ಬಂದ ನಂತರ ನಮಗೆ ನಮ್ಮದೇ ಒಂದು ತೋಟ ಮಾಡಬೇಕಂತ ನಾವು ಒಂದು ಇಚ್ಛೆ ಇತ್ತು. ಕೃಷಿ ಮಾಡಬೇಕಂತ ನಾವು ಮೂಲತಃ ಕೃಷಿಯವರೇ ಆಗಿದ್ದು. ಬಂಟ ಸಮಾಜದವರು, ನಮ್ಮ ಮೂಲ ಉದ್ಯೋಗನೇ ಕೃಷಿ. ಅದಕ್ಕೋಸ್ಕರ ನಮಗೊಂದು ಅದರದ್ದು ಮುಂಚಿನವರು ಹೇಳ್ತಿದ್ರು, ಇದು ಹೇಗೆ ಮಾಡಿದರೆ ಹೇಗೆ ಆಗ್ತದೆ, ನೀವು ಅದಕ್ಕೆ ಗಮನ ಕೊಡೋದಿಲ್ಲ, ಗಮನ ಕೊಡಬೇಕು. ನೀವು ನೆಲದಲ್ಲಿ ಭೂಮಿಯಲ್ಲಿ ಬೆಳೆದ್ರೆ ಮಾತ್ರ ತಿನ್ನೋದಲ್ಲ ನೀವು, ಹಾಗೆಲ್ಲ ಮುಂಚೆ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಇರೋದ್ರಲ್ಲೇ ಸಿಂಪಲ್ ಆಗಿ ಕೃಷಿಯನ್ನ ಯಶಸ್ವಿಯಾಗಿ ಮಾಡಬಹುದು ಅನ್ನೋದನ್ನ ಜಯಕರ ಶೆಟ್ಟಿ ಅವರು ತೋರಿಸಿಕೊಟ್ಟಿದ್ದಾರೆ. ಸರ್ಕಾರ ಇಂತಹ ಸಣ್ಣ ಕೃಷಿಕರನ್ನು ಕೂಡ ಪ್ರೋತ್ಸಾಹಿಸಬೇಕಾಗಿದೆ. ಈಗಿನ ಯುವಕರು ಕೂಡ ಇಂತಹ ಕಾರ್ಯಕ್ಕೆ ಕೈ ಹಾಕಿದ್ರೆ ಆರೋಗ್ಯವಂತ ಸಮಾಜ ಕಟ್ಟಬಹುದು ಅನ್ನೋದು ಎಲ್ಲರ ಆಶಯ. ಆದಿತ್ಯ ಐತಾಳ್, ಉಡುಪಿ, ದೈಜುವಲ್ 24/7.